ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡಿ ಬೆಳಿಗ್ಗೆ 8 ಗಂಟೆ ಆಗಿದೆ. ಈಗ ಎಲ್ಲ ಬಾಗಿಲಿಗೆಲ್ಲ ಕಸ ಹೊಡೆದು ನೀರು ಹಾಕಿ ರಂಗೋಲಿ ಹಾಕಿ ಆಯಿತು. ಈಗ ಹೊರಗೆಲ್ಲ ನೋಡಿ ಎಷ್ಟೊಂದು ಮೋಡ ಇದೆ. ಚಳಿ, ತುಂಬ ಚಳಿ ಅಂದರೆ ಚಳಿ ಇದೆ. ಈಗ ನೋಡಿ ಒಳಗೆಲ್ಲ ನಾನು ಕಸ ಹೊಡ್ಕೊಂಡಿದ್ದೀನಿ. ಮಷೀನು ಹೊರಗೆ ತಂದಿಟ್ಟಿದ್ದೀನಿ, ಒಳಗಡೆ ಜಾಗ ಸಾಲಲ್ಲ ಅಂಥೇಳಿ. ತುಂಬ ಸಂಧಿ ಆಗುತ್ತೆ, ಅದಕ್ಕೆ ಹೊರಗೆ ತಂದಿಟ್ಟಿದ್ದೀನಿ. ಸಾಯಿಬಾಬನ ನಮಸ್ಕಾರ ಮಾಡಿ ನೋಡಿ. ಈಗ ನಾನು ಚಹಾ ಎಲ್ಲ ಮಾಡಿ ಕುಡ್ದಾಯಿತು. ಈಗ ನಾನು ಸ್ವಲ್ಪ ದೋಸೆ ಮಾಡಬೇಕಿವತ್ತು. ನೀರು ದೋಸೆ ಮಾಡಬೇಕಂತ ಇದ್ದೀನಿ. ಎಲ್ಲ ರಾತ್ರಿ ಎಲ್ಲ ಪಾತ್ರೆ ಎಲ್ಲ ತೊಳೆದು ಮುಗಿಸಿದ್ದೆ. ನೋಡಿ ಇಲ್ಲಿ ಪಾತ್ರೆ ಎಲ್ಲ ಇದೆ. ಈಗ ಚಹಾ ಅಷ್ಟು ಮಾಡಿ ಕುಡ್ದಿದ್ದೀನಿ. ಈಗ ಇವತ್ತು ನಾನು ನೀರು ದೋಸೆ ಮಾಡಬೇಕಂತ ಇದ್ದೀನಿ. ಅದನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೀವು ನೋಡ್ಕೊಳ್ಳಿ. ರಾತ್ರಿ ನಾನು ಅಕ್ಕಿನ ನೆನೆಸಿಟ್ಟಿದ್ದೆ. ಈಗ ಅದನ್ನು 4-5 ಸಲ ಕ್ಲೀನಾಗಿ ತೊಳೆದು, ಯಾಕಂದರೆ ಅದು ರೇಷನ್ ಅಕ್ಕಿ ಅಷ್ಟು ಸ್ವಲ್ಪ ಗಲೀಜಿರುತ್ತೆ. ಹೀಗಾಗಿ ಒಂದು 4 ಸಲ ತೊಳೆದು ಆಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ ನೀರು ದೋಸೆ ತಿನ್ನೋದಕ್ಕೆ. ಏನು ಕೆಲಸ ಇಲ್ಲ. ಅಕ್ಕಿ ಒಂದು ರಾತ್ರಿ ನೆನೆಸಿಟ್ಕೊಳ್ಳೋದು, ಆಮೇಲೆ ಬೆಳಿಗ್ಗೆ ರುಬ್ಬಿಕೊಂಡು ದೋಸೆ ಮಾಡೋದು. ಅದರಲ್ಲಿ ತೆಂಗಿನ ತುರಿ ಹಾಕಿದರೂ ಬರುತ್ತೆ, ಇಲ್ಲಾಂದರೆ ರಾತ್ರಿ ಮಿಕ್ಕಿದ ಅನ್ನ ಇದ್ದರೆ ಸ್ವಲ್ಪ ಅನ್ನ ಹಾಕಿದರೂ ಬರುತ್ತೆ, ಮೆತ್ತಗಾಗಿ ಬರುತ್ತೆ ದೋಸೆ. ಸ್ವಲ್ಪನೇ ಹಾಕಬೇಕು, ಒಂದು ಮುಷ್ಟಿಯಷ್ಟು ಅನ್ನ, ಜಾಸ್ತಿ ಹಾಕಬಾರ್ದು. ಮತ್ತು ತೆಂಗಿನ ತುರಿ ಬೇಕಾದರೆ ತೆಂಗಿನ ತುರಿ ಹಾಕ್ಕೋಬೋದು. ಇಲ್ಲ ಅಂದರೆ ನೀವು ಸ್ವಲ್ಪ ಹಾಲು ಹಾಕ್ಕೋಬೇಕಂದ್ರೆ ಹಾಲನ್ನು ಹಾಕ್ಕೋಬೋದು. ತುಂಬ ಸಾಫ್ಟಾಗಿ ಬರುತ್ತೆ ದೋಸೆ. ಈಗ ನೋಡಿ ಅಕ್ಕಿ ಎಲ್ಲ ತೊಳೆದಾಯಿತು. ನೀವು ಒಂದು ಸಲ ಈ ರೆಸಿಪಿನ ಮಾಡಿ ನೋಡಿ. ಬೆಳಿಗ್ಗೆ ನಾಷ್ಟಕ್ಕೆ ತುಂಬ ರುಚಿಯಾಗಿರುತ್ತೆ. ಫ್ರೆಶ್ಶಾಗಿ ಆವಾಗನೇ ರುಬ್ಬಿಕೊಂಡು ಫ್ರೆಶ್ಶಾಗಿ ಮಾಡೋದು ಇದು ನೀರು ದೋಸೆ. ಇನ್ನು ನೋಡಿ ರಾತ್ರಿ ಮಿಕ್ಕಿದ ಅನ್ನ ಸ್ವಲ್ಪ ಇತ್ತು, ನಾನು ಸ್ವಲ್ಪನೇ ಹಾಕೋತಾ ಇದ್ದೀನಿ. ಅನ್ನ ಜಾಸ್ತಿ ಇಲ್ಲ, ಸ್ವಲ್ಪನೇ ಹಾಕೋತಾ ಇದ್ದೀನಿ, ಜಾಸ್ತಿ ಹಾಕ್ಕೋಬಾರ್ದು. ಈಗ ನೋಡಿ ನಾನು ಮಿಕ್ಸಿಗೆ ಅಕ್ಕಿನ ಹಾಕೋತಾ ಇದ್ದೀನಿ. ಕ್ಲೀನಾಗಿ ತೊಳ್ಕೊಂಡು ಹಾಕ್ಕೋಬೇಕು, ರೇಷನ್ ಅಕ್ಕಿ ಆದರೆ. ಬೇಗನೆ ಮಾಡುವಂಥದ್ದು ದೋಸೆ ಇದು. ಜಾಸ್ತಿ ಕೆಲಸ ಇರಲ್ಲ, ಬೇಗನೆ ಮಾಡ್ಬೋದು. ಇದ್ರ ಜೊತೆಗೆ ನೀವು ಕೊಬ್ಬರಿ ಚಟ್ನಿ ಆಗಲಿ, ಆಮೇಲೆ ಇದು ಬಟಾಟಿ ಭಾಜಿ ಆಗಲಿ, ಯಾವುದೇ ಸಾಂಬಾರಾಗಲಿ, ಯಾವ ಜೊತೆಲಾದರೂ ತಿನ್ಬೋದು. ನಾನ್ ವೆಜ್ ಚಿಕನ್ ಸಾರಾಗಲಿ, ಈ ಥರ ಯಾವ ಸಾರಿದ್ರೂ ಇದರಲ್ಲಿ ಮ್ಯಾಚ್ ಆಗುತ್ತೆ, ಆರಾಮಾಗಿ ತಿನ್ಬೋದು. ನಾನು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ರುಬ್ಬೋದಕ್ಕೆ. ನೋಡಿ ರುಬ್ಕೋತಾ ಇದ್ದೀನಿ. ಈಗ ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ತಿಳಿಸಿ. ಎಲ್ಲರೂ ಕಮೆಂಟ್ ಮಾಡಿ ಹೇಗೆ ಬರ್ತಾ ಇದೆ ಅಂತ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಚೆನ್ನಾಗಿದ್ದರೆ ಲೈಕ್ ಕೊಡಿ. ನೀವು ಲೈಕ್ ಕೊಡೋದ್ರಿಂದ ಮುಂದಿನವರಿಗೆ ಇದು ನನ್ನ ವಿಡಿಯೋ ಹೋಗುತ್ತೆ. ದಯವಿಟ್ಟು ಲೈಕ್ ಕೊಡಿ. ಆಮೇಲೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ನನಗೆ. ಈಗ ನೋಡಿ ಮಿಕ್ಸಿ ರುಬ್ತಾ ಇದೆ. ನಾನು ಆ ಪಾತ್ರೆ ಇದ್ದಿದ್ದನ್ನು ಸ್ವಲ್ಪ ತೊಳ್ಕೊತಾ ಇದ್ದೀನಿ. ಎಲ್ಲ ನಾಷ್ಟ ಎಲ್ಲ ಮಾಡಿಕೊಂಡು ಆಮೇಲೆ ನಾನು ಸ್ಟಿಚ್ ಮಾಡೋದಕ್ಕೆ ಕೂಡಬೇಕು.
ಬೆಳಗ್ಗೆ ಸಿಕ್ಕಾಪಟ್ಟೆ ಚಳಿ ಏಳೋದಕ್ಕೆ ಆಗೋದಿಲ್ಲ. ಬೆಳಗ್ಗೆನೇ ತಲೆನೋವು ಬಂದುಬಿಡುತ್ತೆ ಚಳಿಗೆ. ಹೀಗಾಗಿ ಬೇಗ ಏಳೋದಕ್ಕೆ ಆಗೋದಿಲ್ಲ. ತುಂಬ ತಲೆನೋವು ಬಂದಿತ್ತು ಬೆಳಗ್ಗೆ ನನಗೆ. ಹಾಗೆ ಆಮೇಲೆ ಎದ್ದು ಎಲ್ಲ ಮುಖ ತೊಳ್ಕೊಂಡು ಚಹಾ ಕುಡಿದ ಮೇಲೆ ಸ್ವಲ್ಪ ಕಡಿಮೆ ಆಯಿತು. ಬಿಸಿದೇನಾದರೂ ಬಿದ್ದವಾಗ ತಲೆನೋವು ಕಡಿಮೆ ಆಗುತ್ತೆ. ಅಲ್ಲಿ ತನಕ ತಲೆನೋವು ಚಳಿಗೆ. ಫಸ್ಟ್ ನಾನು ಚಹಾ ಮಾಡ್ಕೊಂಡು ಕುಡಿದು ಬಿಡ್ತೀನಿ, ಹೀಗಾಗಿ ತಲೆನೋವು ಬರುತ್ತೆ ಅಂಥೇಳಿ. ಆಮೇಲೆ ಉಳಿದಿದ್ದ ಕೆಲಸ ಎಲ್ಲ ಮಾಡ್ಕೋತೀನಿ. ಈಗ ನೋಡಿ ಮಿಕ್ಸಿಗೆ ಹಾಕಿದ್ದೀನಿ, ಇದಾಗ್ತಾ ಇದೆ ಈಗ ನಾನು ಹಂಚಿಟ್ಕೋತಾ ಇದ್ದೀನಿ. ಯಾಕಂದರೆ ಅದು ಬೀಡಿನ ಹಂಚು ದಪ್ಪ ಇದೆ, ಬೇಗ ಕಾಯೋದಿಲ್ಲ. ಹೀಗಾಗಿ ನಾನು ಈಗ ಇಟ್ಕೋತಾ ಇದ್ದೀನಿ ಹಂಚನ್ನು. ಅದು ಮಿಕ್ಸಿಗೆ ಹಾಕಿ ಆಗೋದ್ರಲ್ಲಿ ಇದು ಹಂಚು ಕಾಯುತ್ತೆ. ಹಾಗೆ ನಿನ್ನೆ ಸಾಂಬಾರಿದೆ, ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ. ಅದರ ಜೊತೆಗೆ ಒಬ್ಬರಿಗೆ ಚಟ್ನಿ ಮಾಡೋದಂದರೆ ಬೇಜಾರು. ಆ ಮಿಕ್ಸಿಲಿ ಒಬ್ಬರು ಚಟ್ನಿ ಹಾಕೋದಕ್ಕೆ ಆಗೋದಿಲ್ಲ, ಸ್ವಲ್ಪನೇ ಆಗುತ್ತಲ್ವ, ಹೀಗಾಗಿ ಹಾಕೋದಕ್ಕೆ ಸರಿಯಾಗಲ್ಲ ಅಂಥೇಳಿ ನಾನು ನಿನ್ನೆ ಸಾಂಬಾರಿದ್ದರೆ ಅದರ ಜೊತೆನೇ ತಿಂದುಬಿಡ್ತೀನಿ. ಮತ್ತೇನು ಎಕ್ಸ್ಟ್ರಾ ಮಾಡೋದು ಅಂತ ಹೇಳಿ ಸ್ವಲ್ಪ ಚಟ್ನಿ ಹಾಕೋದಕ್ಕೆ ಸರಿ ಆಗಲ್ಲ ಅಂಥೇಳಿ ನಾನು ಅದು ಸಾಂಬಾರು ಜೊತೆನೇ ತಿಂದುಬಿಡ್ತೀನಿ. ಚೆನ್ನಾಗಿರುತ್ತೆ, ಸಾಂಬಾರು ಜೊತೆನೂ ಚೆನ್ನಾಗಿರುತ್ತೆ, ಎಲ್ಲದರಲ್ಲೂ ಮ್ಯಾಚ್ ಆಗುತ್ತೆ ಅದು ನೀರು ದೋಸೆ. ಈಗ ನೋಡಿ ಇನ್ನೊಂದು ಸ್ವಲ್ಪ ರುಬ್ಬಿಕೊಳ್ಬೇಕು. ರುಬ್ಬಿಕೊಂಡು ಅಷ್ಟರಲ್ಲಿ ಹಂಚು ಕಾಯುತ್ತೆ. ಆಮೇಲೆ ದೋಸೆ ಹಾಕ್ಕೊಂಡು ನಾಷ್ಟ ಮಾಡಿ ಆಮೇಲೆ ಸ್ಟಿಚ್ ಮಾಡೋದಕ್ಕೆ ಕೂಡಬೇಕು. ಬ್ಲೌಸ್ ಸ್ಟಿಚ್ ಮಾಡೋದಿದೆ, ಅದನ್ನು ಮಾಡಬೇಕು. ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಹೇಗೆ ಬರ್ತಾ ಇದೆ ಅಂತ. ನಿಮ್ಮ ಕಮೆಂಟ್ ಇಂದ ನಮಗೂ ನಾವು ಏನು ತಪ್ಪು ಮಾಡ್ತಿದ್ದೀವಿ ಅನ್ನೋದು ಗೊತ್ತಾಗುತ್ತೆ. ತಪ್ಪಿದರೆ ತಪ್ಪಂತ ಹೇಳಿ, ಸರಿಯಾಗಿದ್ದರೆ ಸರಿ ಇದೆ ಅಂತ ಹೇಳಿ, ಏನೇ ಇದ್ದರೂ ನೀವು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮಗೂ ಖುಷಿಯಾಗುತ್ತೆ. ಮತ್ತು ಮುಂದೆ ಒಳ್ಳೊಳ್ಳೆ ವಿಡಿಯೋ ಹಾಕೋದಕ್ಕೆ ನಮಗೂ ಒಂದು ಖುಷಿಯಾಗುತ್ತೆ. ಹೀಗಾಗಿ ನೀವು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಈಗ ನೋಡಿ ರುಬ್ಬಿ ಆಯಿತು. ಇದನ್ನು ಹಿಟ್ಟು ತೆಳ್ಳಗೆ ಮಾಡ್ಕೋಬೇಕು, ದಪ್ಪ ಇರಬಾರ್ದು. ನೀರು ದೋಸೆಗೆ ತೆಳ್ಳಗೆ ನೀರು ಥರ ಇರಬೇಕು. ಹಾಲಿರುತ್ತಲ್ವ, ಹಾಲಿನ ಥರ ಆಗಬೇಕದು. ಹಾಲು ಥರ ಮಾಡ್ಕೋಬೇಕು ಹಿಟ್ಟು. ನೀರು ಹಿಡ್ಕೋತಾ ಇದ್ದೀನಿ, ನೀರು ಖಾಲಿ ಆಯಿತು. ಈಗ ನೋಡಿ ಮಿಕ್ಸಿ ಎಲ್ಲ ತೊಳ್ಕೊಂಡು ಹಾಕ್ಕೋತಾ ಇದ್ದೀನಿ. ತೆಳ್ಳಗೆ ಮಾಡಿಕೊಂಡು ಹಾಗೆ ಹಾಕಬೇಕು. ದಪ್ಪ ಇದ್ದರೆ ಅದು ನೀರು ದೋಸೆ ಆಗಲ್ಲ. ಈಗ ನೋಡಿ ನಾನು ಅದಕ್ಕೆ ಸೌಟು ಯಾವ ಥರ ಇಟ್ಕೋಬೇಕಂದ್ರೆ, ಈ ಥರ ಸೌಟು ಇದ್ದರೆ ಅದು ಹಾಕೋದಕ್ಕೆ ತುಂಬ ಚೆನ್ನಾಗಾಗತ್ತೆ. ಒಂದೇ ಸಲ ತೊಗೊಂಡು ಒಂದೇ ಸಲ ಹಾಕ್ಬೋದು. ಈ ಬೇರೆ ಥರ ಸೌಟು ಇದ್ದರೆ ಅದು ನೀರು ದೋಸೆಗೆ ಹಾಕೋದಕ್ಕೆ ಸರಿ ಆಗಲ್ಲ. ಈ ಥರ ಸೌಟೇ ಇರಬೇಕು ಅದಕ್ಕೆ. ನಿಮಗೆ ಆ ಥರ ಸೌಟ್ ಇಲ್ಲ ಅಂದರೆ ಒಂದು ಸಣ್ಣ ಗ್ಲಾಸ್ ತೊಗೊಂಡು ಅದರಿಂದ ಕೂಡ ನೀವು ಹಾಕ್ಕೋಬೋದು. ಯಾಕಂದರೆ ಒಂದು ಸಲ ಹಾಕುವಾಗ ಪೂರ್ತಿಯಾಗಿ ಹಾಕಬೇಕದು. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಾಡೋದಕ್ಕೆ ಹೋದರೆ ಸರಿ ಆಗೋದಿಲ್ಲ ದೋಸೆ. ಹೀಗಾಗಿ ಈ ಥರ ಸೌಟಿದ್ದರೆ ಚೆನ್ನಾಗಿರುತ್ತೆ. ಈಗ ನೋಡಿ ಎಣ್ಣೆ ಹಚ್ಕೋತಾ ಇದ್ದೀನಿ. ಈಗ ಎಣ್ಣೆ ಹಚ್ಕೊಂಡು ದೋಸೆ ಹಾಕಬೇಕು. ನೋಡಿ ಎಣ್ಣೆ ಹಚ್ಕೋತಾ ಇದ್ದೀನಿ. ನಿಮ್ಮ ಮನೇಲಿ ನೀವು ಯಾವ ಥರ ದೋಸೆಗಳನ್ನು ಮಾಡ್ತೀರಾ ಕಮೆಂಟ್ ಮಾಡಿ.
ಈಗ ನೋಡಿ ಒಂದು ಸಲ ತೊಗೊಂಡು ಒಂದೇ ಸಲ ಹಾಕಿಬಿಡಬೇಕು, ಮತ್ತು ಸ್ವಲ್ಪ ಸ್ವಲ್ಪ ತೊಗೋಬಾರ್ದು, ಒಂದೇ ಸಲ ತೊಗೋಬೇಕು. ಈ ಥರ ಹಾಕ್ಕೊಂಡು ಇದು ಮುಚ್ಚಳ ಮುಚ್ಚಿ ಇಡಬೇಕು. ಈಗ ನೋಡಿ ಮಿಕ್ಸಿ ಎಲ್ಲ ತೊಳ್ಕೊತಾ ಇದ್ದೀನಿ ನಾನು. ಆವಾಗನೇ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ, ಮತ್ತು ಅದು ಅಲ್ಲೇ ಇಡಲ್ಲ. ನಿಮಗೆ ಯಾವ ಥರ ವಿಡಿಯೋ ಹಾಕಿದರೆ ಇಷ್ಟ ಆಗುತ್ತೆ ತಿಳಿಸಿ. ನನ್ನದು ಟೈಲರಿಂಗ್ ವಿಡಿಯೋ ಮತ್ತು ಇದು ಬ್ಲಾಗು, ಡೈಲಿ ರೊಟೀನು ಇದೆಲ್ಲ ಹಾಕ್ತಾ ಇರ್ತೀನಿ ನಾನು. ನಿಮಗೆ ಟೈಲರಿಂಗ್ ಬಗ್ಗೆ ಯಾವುದಾದ್ರೂ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಯಾವ ಥರ ವಿಡಿಯೋ ಹಾಕಬೇಕು ಅಂತ ಹೇಳಿ, ನಾನು ಹಾಕ್ತೀನಿ. ನಾನು ಜಾಸ್ತಿಯಾಗಿ ಲೈನಿಂಗ್ ಬ್ಲೌಸು ಸ್ಟಿಚ್ ಮಾಡೋದು ಜಾಸ್ತಿ, ನಾನು ಉಳಿದಿದ್ದೆಲ್ಲ ಬರೋದು ಕಡಿಮೆ. ಈಗ ನೋಡಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ ದೋಸೆ ತಿರುವಿ ಹಾಕಬೇಕು. ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಈಗ ನೋಡಿ ತಿರುವಿ ಹಾಕಬೇಕು ದೋಸೆನ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ. ನೀವು ಕೂಡ ಇದೇ ಥರ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಜಾಸ್ತಿ ಐಟಮ್ ಬೇಡ, ಏನೂ ಬೇಡ, ಬರೀ ಅಕ್ಕಿ ಒಂದಿದ್ರೆ ಸಾಕು. ಈಗ ನೋಡಿ ಸಾಂಬಾರು ಬಿಸಿ ಆಯಿತು. ದೋಸೆ ಆಗ್ತಾ ಬಂತು, ಈಗ ತೆಗಿಬೇಕು. ಈಗ ನೋಡಿ ಈ ಥರ ತಕ್ಕೊಂಡು ಅದನ್ನು ಮಡಚಬೇಕು. ಈ ಥರ ಮಡಚಿಕೊಂಡು ಇಟ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ ದೋಸೆ. ಈಗ ಎಣ್ಣೆ ಹಚ್ಕೊಂಡು ಮತ್ತೆ ಹಾಕಬೇಕು. ಬೆಳಿಗ್ಗೆ ನಾಷ್ಟಾಕ್ಕೆ ಆರಾಮಾಗಿ ನೀವು ಇದನ್ನು ಮಾಡ್ಕೋಬೋದು. ಫ್ರೆಶ್ ಆಗಿ ಇರುತ್ತೆ, ಯಾಕಂದರೆ ರಾತ್ರಿ ರುಬ್ಬಿಟ್ಟಿದ್ದ ದೋಸೆ ಎಲ್ಲ ತಿಂದರೆ ಒಬ್ಬೊಬ್ರಿಗೆ ಪಿತ್ತ ಆಗುತ್ತೆ. ಅಂಥವ್ರಿಗಂತೂ ತುಂಬಾ ಒಳ್ಳೆಯದಿದು. ಆವಾಗ ರುಬ್ಬಿಕೊಂಡು ಆವಾಗಿಂದ ಫ್ರೆಶ್ ಆಗಿ ತಿನ್ನೋದು, ಪಿತ್ತ ಆಗಲ್ಲ, ತುಂಬ ಒಳ್ಳೆಯದು. ಒಳ್ಳೆಯ ಆರೋಗ್ಯಕರವಾದ ಅಡಿಗೆಗಳನ್ನೇ ಊಟ ಮಾಡಬೇಕು. ಹೆಚ್ಚಾಗಿ ತರಕಾರಿಗಳನ್ನು ಸೇವಿಸಿ. ಈಗ ನೋಡಿ ನಾನು ನಿನ್ನೆ ಇದು ಹೆಸರು ಕಾಳು ನೆನೆಸಿಟ್ಟಿದ್ದೆ. ಈಗ ಅದನ್ನು ನೀರೆಲ್ಲ ಬಸಿದು ಇಡ್ತಾ ಇದ್ದೀನಿ, ಮೊಳಕೆ ಬರಲಿ ಅಂತ ಹೇಳಿ. ಈಗ ಚಳಿಗಾಲ ಅಲ್ವಾ, ಈಗ ಒಂದೇ ದಿನಕ್ಕೆ ಮೊಳಕೆ ಬರಲ್ಲ, ಒಂದು 2 ದಿನ ಇಡಬೇಕು, ಅಂದರೆ ಮೊಳಕೆ ಬರುತ್ತೆ. ಈಗೆಲ್ಲ ನೀರು ಬಸಿದು ಇಡ್ತಾ ಇದ್ದೀನಿ ನಾನು, ಆಮೇಲೆ ಅದು ಮೊಳಕೆ ಬರುತ್ತೆ ಒಂದಿನ ಬಿಟ್ಟರೆ. ಇವತ್ತು ನೀರು ಬೆಳಗ್ಗೆ ಬಸಿದಿಟ್ರೆ ನಾಳೆ ಅಂದರೆ ಮೊಳಕೆಗೆ ಬರುತ್ತೆ. ನಾಳಿನ ಸಾರು ಮಾಡೋದಕ್ಕೆ ಆಗುತ್ತೆ ಅಂತ ಹೇಳಿ ನೆನೆಸಿಟ್ಟಿದ್ದೆ. ಈ ಚಳಿಗೆ ದೋಸೆ ಹಿಟ್ಟು ಮಾಡಿಟ್ರು ಅದು ಉಬ್ಬಲ್ಲ, ಅಷ್ಟು ಚಳಿ ಬಿದ್ದುಬಿಟ್ಟಿದೆ. ಈಗ ಉದ್ದಿನ ದೋಸೆ ಎಲ್ಲ ಮಾಡಬೇಕಂದ್ರೆ ಹಿಟ್ಟು ಉಬ್ಬೋದೇ ಇಲ್ಲ, ಹಾಗೆ ರುಬ್ಬಿಟ್ಟಿದ್ದು ಹಾಗೇ ಇರುತ್ತೆ.
ಈಗ ನೋಡಿ ದೋಸೆ ಆಯಿತು. ಮತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ದೋಸೆ. ನಿಮ್ಮ ಮನೆಯಲ್ಲಿ ನೀವು ನಾಷ್ಟಾದಲ್ಲಿ ಏನೇನು ಮಾಡ್ತೀರಾ ಕಮೆಂಟ್ ಮಾಡಿ. ರಾತ್ರಿನೇ ನಾನು ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ. ಮಲ್ಕೊಳ್ಳುವಾಗ ಊಟ ಮಾಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಮಲ್ಕೊಂಡಿದ್ದೆ. ಈಗ ಎಲ್ಲ ತೆಗೆದಿಡ್ತಾ ಇದ್ದೀನಿ ಪಾತ್ರೆನ. ಬೆಳಿಗ್ಗೆ ಅಂದರೆ ಎಲ್ಲ ಕೆಲಸ ಆಗಲ್ಲ ಬೇಗ ಬೇಗ, ಮತ್ತೆ ಸ್ಟಿಚ್ ಮಾಡೋದಕ್ಕೆ ಟೈಮ್ ಆಗುತ್ತೆ ಅಂತ ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು. ಆವಾಗಿಂದ ಆವಾಗನೇ ಅಡುಗೆ ಮನೇಲಿ ಯಾವಾಗಲೂ ಕ್ಲೀನಾಗಿ ಇಟ್ಕೋಬೇಕು. ಆವಾಗಿಂದ ಆವಾಗ ಪಾತ್ರೆ ತೊಳಿಬೇಕು. ಮುಸುರೆ ಪಾತ್ರೆ ಎಲ್ಲ ಹಾಗೆ ಇಡಬಾರ್ದು, ಮನೆಗೆ ದರಿದ್ರ ಅದು. ಯಾವಾಗಲೂ ಮುಸುರೆ ಪಾತ್ರೆಗಳನ್ನು ಇಡಲೇಬಾರ್ದು, ಮನೆಗೆ ಒಳ್ಳೆಯದಲ್ಲ. ಮತ್ತು ಅದರಿಂದ ಕ್ರಿಮಿಕೀಟಗಳು ಬರುತ್ತವೆ ಮನೆಯೊಳಗೆ. ಯಾವಾಗಲೂ ಸ್ವಚ್ಛವಾಗಿ ಇಡಬೇಕು ಅಡುಗೆ ಮನೆನ. ಈಗ ನೋಡಿ ಯಾವ ಥರ ಹಾಕ್ಕೊಂಡಿದ್ದೀನಿ ದೋಸೆ ನಾನು. ನಿಮ್ಗೆ ಗೊತ್ತಾಗಲಿ ಅಂತ ನಾನು ಪೂರ್ತಿ ವಿಡಿಯೋ ಹಾಕಿದ್ದೀನಿ ದೋಸೆದು. ಯಾಕಂದರೆ ಈಗ ಒಂದೇ ಇದಕ್ಕೆ ಗೊತ್ತಾಗಲ್ಲ ಅಷ್ಟು ಅಂಥೇಳಿ ಪೂರ್ತಿ ದೋಸೆನ ಕರಿಯೋದನ್ನು ನಿಮಗೆ ತೋರಿಸಿದ್ದೀನಿ. ವಿಡಿಯೋ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಯಾವಾಗಲೂ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ನೀವೆಲ್ಲ ಸಪೋರ್ಟ್ ಮಾಡಿದರೆ ನಾವು ಆರಾಮಾಗಿ ಬೆಳಿಬೋದು. ನಾನು ಕೂಡ ನಿಮಗೆಲ್ಲ ಸಪೋರ್ಟ್ ಮಾಡ್ತೀನಿ. ನಾನು ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೋತಾನೆ ಇರ್ತೀನಿ. ಹೊಸಬರಿಗೆಲ್ಲ ನಾನು ಸಪೋರ್ಟ್ ಮಾಡ್ತಾ ಇರ್ತೀನಿ. ಅವರಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಇರ್ತೀನಿ ಹೊಸಬ್ರದ್ದೆಲ್ಲ. ಈಗ ನೋಡಿ ದೋಸೆ ಆಯಿತು. ಈಗ ಸಾಂಬಾರು ಹಾಕ್ಕೊಂಡು ನಾನು ನಾಷ್ಟ ಮಾಡಬೇಕು. ಒಂದ್ಸಲನಾದರೂ ನೀವು ಇದನ್ನು ರೆಸಿಪಿ ಮಾಡಿ ನೋಡಿ. ತುಂಬ ರುಚಿಯಾಗಿರುತ್ತೆ ದೋಸೆ ತಿನ್ನೋದಕ್ಕೆ. ಆಮೇಲೆ ನೀವು ಲೇಡೀಸ್ ಆಗಿ ಏನೇನು ಕೆಲಸ ಮಾಡ್ತೀರಾ ಮನೆಯಲ್ಲಿ ಅದನ್ನು ಹೇಳಿ. ಯಾವ ಥರ ನೀವು ಏನು ಟೇಲ್ರಿಂಗ್ ಮಾಡ್ತಿರೋ, ಬೇರೆ ಏನಾದರೂ ಕೆಲಸ ಮಾಡ್ತಿರೋ ಅದನ್ನೆಲ್ಲ ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿ. ಈಗ ನೋಡಿ ಸಾಂಬಾರು ಹಾಕ್ಕೊಂಡಿದ್ದೀನಿ. ದೋಸೆ ಹಾಕ್ಕೊಂಡು ತಿನ್ನಬೇಕು. ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬಂದಿದೆ. ಇದನ್ನು ಆರಾಮಾಗಿ ಒಬ್ಬೊಬ್ಬರು 4-5 ತಿಂತಾರೆ. ನಾನು 3 ಮಾಡ್ಕೊಂಡಿದ್ದೀನಿ. ಆಗುತ್ತೋ ಇಲ್ಲೋ ತಿನ್ನೋದಕ್ಕೆ ನೋಡಬೇಕು. 3 ಹಾಕ್ಕೊಂಡಿದ್ದೀನಿ. ಒಬ್ಬರು 5 ಹೀಗೆ ಎಲ್ಲ ತಿಂತಾರೆ. ನಮಗಾಗಲ್ಲ, ಅಂದರೆ ತೆಳ್ಳಗಿರುತ್ತಲ್ವ ಅದು, ಹೀಗಾಗಿ ತಿಂತಾರೆ. ಈಗ ನೋಡಿ ದೋಸೆ ಎಲ್ಲ ಆಯಿತು. ನಾಷ್ಟ ಮಾಡೋಣ ಬನ್ನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಮಗೆ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.